ವಿವಾಹ. ನೋಡ್ತಾರಿ ಇನ್ ಮುಂದೆ ಸೂರ್ಯ ಹಳೆ ನೆನಪನ್ನ ಬಿಟ್ಟು ಹೇಗ್ ಖುಷಿಯಾಗಿರ್ತಾನೆ ಅಂತ. ನಿಜವಾಗ್ಲೂ ನಿಜವಾಗ್ಲೂ. ನನ್ಗೇನು ಹೇಳ್ಬೇಡಿ ಅಂತ ಹೇಳಿರ್ಲಿಲ್ವಾ? ನನ್ಗೇನು ಮಾಡ್ಬೇಡಿ, ನನ್ನ ಹತ್ರ ಬರ್ಬೇಡಿ ಅಂತ ಹೇಳಿರ್ಲಿಲ್ವಾ? ಯಾಕೆ ನನ್ನ ಮಾತು ಕೇಳ್ತಿಲ್ಲ ನೀವು? ನಿನ್ನಿಂದನೇ ಇವತ್ತು ನನ್ನ ಸೂರ್ಯ ಆಸ್ಪತ್ರೆ ಸೇರ್ಕೊಂಡಿರೋದು. ತಪ್ಪಿ ಏನಾದ್ರೂ ಸೂರ್ಯನ ಎದುರಿಗೆ ಬಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಸೂರ್ಯರೇ, ನನಗೆ ಗೊತ್ತು ನಿಮಗೆ ನನ್ನ ಮುಖ ನೋಡೋಕೆ ಇಷ್ಟ ಇಲ್ಲ ಅಂತ. ನಿಮ್ಮ ಪರಿಸ್ಥಿತಿ ನೋಡಿ ನಿಮ್ಮ ಕಾಲಲ್ಲಿ ರಕ್ತ ಬರ್ತಾ ಇದೆ. ಸೂರ್ಯವ್ರೆ, ಸೂರ್ಯವ್ರೆ, ದಾರಿ ಬಿಡಿ. ನೀವು ನನ್ನ ಮೇಲೆ ಯಾಕೆ ಸಿಟ್ಟಾಗಿದ್ದೀರಾ ಅಂತ ನನಗೆ ಗೊತ್ತಾಗಿದೆ.
ಗೊತ್ತಾಗದೆ ಆಗಿರೋದು. ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ. ನನಗೆ ತುಂಬಾ ಪಶ್ಚಾತ್ತಾಪ ಆಗ್ತಾ ಇದೆ. ಈ ತಪ್ಪಿಗೆ ಪ್ರಾಯಶ್ಚಿತ್ತಾನೇ ಇಲ್ಲ. ಇದಕ್ಕೆ ಪರಿಹಾರ ಶಿಕ್ಷೆ ಒಂದೇ. ನಿಮಗ್ ಶಿಕ್ಷೆ ಕೊಡೋ ಅಧಿಕಾರ ನನಗಿಲ್ಲ ಆರ್ತಿ ಅವರೇ. ಅದಕ್ಕೆ ನಾನೇ ಶಿಕ್ಷೆ ಕೊಟ್ಕೋತಾ ಇದ್ದೀನಿ. ನನ್ನ ಪ್ರಾಣ ಹೋಗೋವರೆಗೂ ಇದೇ ರೀತಿ ಶಿಕ್ಷೆ ಕೊಟ್ಕೋತಾನೆ ಇರ್ತೀನಿ. ಸಾಕ್ ನಿಲ್ಸಿ. ಏನ್ ಮಾತೊಂದು ಆಡ್ತಿದ್ದೀರಾ? ನಾನು ನನ್ನ ತಪ್ಪನ್ನ ಒಪ್ಕೋತಾ ಇದ್ದೀನಿ ಅಲ್ವಾ? ನನಗೆ ಗೊತ್ತೇ ಒಂದು ಅವಕಾಶ ಕೊಡಿ. ಇಲ್ಲ, ನಾನ್ ನಿಮ್ಮನ್ನ ನಂಬಾರ್ದಾಗಿತ್ತು. ನನಗೆ ಅಡ್ಡ ಬರ್ಬೇಡಿ, ದಾರಿ ಬಿಡಿ. ಇಲ್ಲ, ನಾನ್ ನಿಮ್ಮನ್ನ ಎಲ್ಲೂ ಹೋಗೋದಕ್ಕೂ ಬಿಡೋದಿಲ್ಲ. ನಾನು ಹೇಳಿದ ಅರ್ಥ ಆಗಿಲ್ವಾ ಆರ್ತಿ ಅವರೇ? ಸೂರ್ಯ ಅವರೇ, ನಾನ್ ದಾರಿ ಬಿಡಿ. ಭಾಸ್ಕರ ಸೂರ್ಯನ್ ಕರ್ಕೊಂಬರ್ತಿದ್ದಾನಲ್ವಾ, ಯಾಕಿಷ್ಟ ಆತಂಕ ಪಟ್ಕೋತೀರಾ? ಸಮಾಧಾನ ಮಾಡ್ಕೊಳ್ಳಿ. ಆದ್ರೆ ಇಷ್ಟೊತ್ತಾಯ್ತು, ಇವನು ಯಾಕೆ ಇನ್ನೂ ಬರ್ಲಿಲ್ವೋ? ಭಾಸ್ಕರ ಬಂದ. ಸೂರ್ಯನು ಬಂದಿರ್ತಾನೆ ಅಂತ ಕಾಣಿಸುತ್ತೆ. ಭಾಸ್ಕರ, ಸೂರ್ಯ ಇಲ್ಲಿ? ಏನು ಅಣ್ಣ ಮನೆಗೆ ಬಂದಿಲ್ವಾ? ಬಂದಿಲ್ವಾ ಅಂತ ನನ್ನನ್ನೇ ಕೇಳ್ತೀಯಾ? ನಿನ್ ಜೊತೆ ತಾನೇ ಬರ್ಬೇಕಾಗಿದ್ದು. ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡಿಸ್ಕೊಂಡು ನಾನೇ ಕರ್ಕೊಂಡ್ ಬಂದಿದ್ದೆ. ಎಲ್ಲ ಸೂರ್ಯ? ಅಮ್ಮ, ಅದು ಡಾಕ್ಟ್ರು ಔಷಧಿ ಬರ್ಕೊಟ್ಟಿದ್ರು, ತರಕ್ಕೆ ಅಂತ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದೆ. ವಾಪಸ್ ಬಂದು ನೋಡಿದ್ರೆ ವಾರ್ಡಲ್ಲಿ ಅಣ್ಣ ಇರಲಿಲ್ಲ. ಅವ್ನು ಮನೆಗೆ ಬಂದಿರ್ತಾನೆ ಅನ್ಕೊಂಡು ನಾನು ಮನೆಗೆ ಬಂದೆ. ಸೂರ್ಯನ್ ಎಲ್ಲೇ ಅಂತ ಹುಡ್ಕೋದು? ಅವ್ನು ಏನ್ ಮಾಡ್ಕೊಂಡಿರ್ತಾನೋ ಏನೋ. ಅಮ್ಮೋರೆ, ಸೂರ್ಯಣ್ಣ, ಸೂರ್ಯನ ಬೇಗ ಬೇಗ ಬನ್ನಿ ಅಮ್ಮ. ಸೂರ್ಯ, ಸೂರ್ಯ, ಅಣ್ಣ, ಸೂರ್ಯ, ಎದ್ದೇಳೋ. ಮಾತಾಡು ಸೂರ್ಯ. ಸೂರ್ಯ, ಏನಾದ್ರೂ ಮಾತಾಡು. ಎದ್ದೇಳೋ, ನಡಿ ಒಳಗೋಣ. ಒಳಗಡೆ ಹೋಗೋಣ ಬಾ ಸೂರ್ಯ. ಸೂರ್ಯ, ಆರ್ತಿ ಅನ್ನೋ ಅನಿಷ್ಟ ನಮ್ಮನೆಗೆ ವಕ್ರಿಸ್ಕೊಂಡಾಗಿಂದ ನಮ್ ಸೂರ್ಯಂಗೆ ಎಂಥ ಗತಿ ಬಂದ್ಬಿಡ್ತು ನೋಡಿ. ಅದಕ್ಕೆ ಅತ್ತೆ, ಈಗ ಈ ಮಾತೆಲ್ಲ ಬೇಕಿತ್ತ ನಿಮ್ಗೆ? ಮಾ ಕರ್ಕೊಳ್ಳಿ ಮಾ, ಸೂರ್ಯ ಬಾರೋ. ಹೇಳಪ್ಪ. ಬಾ ಬಾ, ನಿಧಾನ, ನಿಧಾನಕ್ ಬಾ. ಅಮ್ಮ, ನಾವು ನಾಳೆವರೆಗೂ ಕಾಯೋದು ಬೇಡ. ನಾನು ಇವಾಗಲೇ ಸೆಕ್ರೆಟರಿ ಫೋನ್ ಮಾಡಿ ಮನೆ ಕರೆಸ್ತೀನಿ. ಮೊದ್ಲು ಆ ಕೆಲಸ ಮಾಡು. ನೋಡಿದೆ ನಿನ್ ಹಠದ ಪರಿಣಾಮನ? ಸೂರ್ಯನ ಮನಸ್ಸಿಗೆ ತೊಂದರೆ ಕೊಟ್ಟಿಲ್ಲ ಅಂದ್ರೆ ನಿನ್ಗೆ ನೆಮ್ಮದಿನೇ ಇಲ್ಲ ಅಲ್ಲ? ಯಾಕೆ ಅವ್ನ ಕಣ್ಣು ಕಾಣಿಸ್ಕೊಂಡು ನಮ್ ಪ್ರಾಣ ತಿಂತೀಯ? ದಯವಿಟ್ಟು ಅವ್ನ ಕಣ್ಣು ಕಾಣಿಸ್ಕೋಬೇಡ. ನೋಡಿದ್ರಲ್ಲ ಡಾಕ್ಟರ್ ನಮ್ ಸೂರ್ಯನ ಸ್ಥಿತಿನ. ಅವನು ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ನಾವು ನಿಮ್ಮನ್ನೇ ನಂಬಿದೀವಿ. ನೀವೇ ಏನಾದ್ರೂ ಮಾಡಿ ಅವನನ್ನ ಹುಷಾರ್ ಮಾಡ್ಬೇಕು. ಯೋಚನೆ ಮಾಡಬೇಡಿಮ್ಮ. ಪೇಷಂಟ್ಗಳಿಗೆ ಏನಾಗಿದೆ ಅಂತ ಅನಲೈಸ್ ಮಾಡಿ ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಗುಣಮುಖರಾಗಿ ಮಾಡೋದೇ ನಮ್ಮ ಡ್ಯೂಟಿ. ಆದರೆ ಅದಕ್ಕೂ ಮೊದಲು
ಸೂರ್ಯ ಅವರು ಈಗಿನ ಪರಿಸ್ಥಿತಿಗೆ ಕಾರಣ ಏನು, ಯಾವ ವಿಷಯನ ಅವರು ಮನಸ್ಸಲ್ಲಿ ಇಷ್ಟೊಂದು ಹಚ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕು. ಯಾವುದೇ ವ್ಯಕ್ತಿ ಆಗಲಿ ಘಟನೆಗಳನ್ನ ಭಾವನೆಗಳನ್ನ ಮನಸ್ಸಲ್ಲಿ ಅದ್ಮಿಟ್ಕೊಂಡಾಗ ಅದ್ರ ಸ್ಟ್ರೆಸ್ ಜಾಸ್ತಿ ಆಗಿ ಮೆಂಟಲ್ ಬ್ರೇಕ್ ಡೌನ್ ಆಗೋ ಚಾನ್ಸಸ್ಗಳಿರುತ್ತೆ. ಹೆಚ್ಚಾಗಿ ಕೆಲಸ ಮಾಡಿದಾಗ ದೇಹಕ್ಕೆ ದಣವಾಗತ್ತಲ್ಲ, ಅದೇ ರೀತಿ ಮೆದುಳಿಗೂ ದಣಿವಾಗತ್ತೆ. ಸೂರ್ಯ ಅವ್ರಿಗೆ ಈಗ ಆಗಿರೋದು ಅದೇ. ಆದರೆ ಆ ವಿಷಯನ ಅವರು ಯಾರೊಂದಿಗೂ ಹಂಚ್ಕೊಳ್ತಾ ಇಲ್ಲ. ಮೊದಲು ನಾವು ಆ ವಿಷಯ ಏನು ಅಂತ ಪತ್ತೆ ಹಚ್ಚಬೇಕು. ಆ ನಂತರನೇ ನಾವು ಟ್ರೀಟ್ಮೆಂಟ್ ಶುರು ಮಾಡೋಕ್ಕೆ ಸಾಧ್ಯ. ಅವ್ರಿಗೆ ಏನಾಗಿದೆ ಅಂತ ನೀನ್ ಮಧ್ಯೆ ಮಾತಾಡ್ಬೇಡ. ಡಾಕ್ಟರ್, ಅಣ್ಣ ಏನು ಹೇಳೋದಕ್ಕೂ ತಯಾರಾಗೇ ಇಲ್ಲ. ಅದಕ್ಕೂ ನಮ್ಮ ಹತ್ರ ಸೊಲ್ಯೂಷನ್ ಇದೆ. ಅವ್ರಿಗೆ ಒಂದು ಮೆಡಿಸನ್ನ ಇಂಜೆಕ್ಟ್ ಮಾಡಿದ್ರೆ ಸಾಕು, ಅವರು ನಿದ್ರೆಗೆ ಜಾರ್ತಾರೆ. ಅವ್ರ ದೇಹ ಮಾತ್ರ ನಿದ್ರಾವಸ್ಥಿತಿಲಿರುತ್ತೆ, ಆದರೆ ಮನಸ್ಸು ಜಾಗೃತವಾಗೇ ಇರುತ್ತೆ. ಆಗ ಯಾರಾದರೂ ಪ್ರಶ್ನೆ ಮಾಡಿ ಅವ್ರ ಸಮಸ್ಯೆ ಏನು ಅಂತ ತಿಳ್ಕೊಬೋದು. ಆಗ ನಾವು ಟ್ರೀಟ್ಮೆಂಟ್ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಡಾಕ್ಟ್ರೇ, ಇದರಿಂದ ನಮ್ಮ ಸೂರ್ಯನಿಗೇನು ತೊಂದರೆ ಆಗಲ್ಲ ತಾನೆ? ಖಂಡಿತ ಇಲ್ಲಮ್ಮ, ನೀವೇನು ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ನಿಮ್ಮ ಮಗ ಗುಣಮುಖರಾಗ್ತಾರೆ. ನೀವೆಲ್ಲ ಒಪ್ಕೊಂಡ್ರೆ ಈ ಟೆಸ್ಟನ್ನು ಮಾಡ್ಬೋದು. ನಮ್ದೇನು ಅಭ್ಯಂತರ ಇಲ್ಲ ಡಾಕ್ಟರ್. ಒಟ್ನಲ್ಲಿ ನಮ್ಮ ಮಗ ಹುಷಾರಾದ್ರೆ ನಮ್ಗಷ್ಟೇ ಸಾಕು. ನೀವು ದಯವಿಟ್ಟು ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡಿ. ನೋಡಿ, ಇದೇ ಆ ಮೆಡಿಸನ್. ಇದನ್ನ ಸೂರ್ಯ ಅವ್ರಿಗೆ ತಿಂಡಿ ಅಥವಾ ಜ್ಯೂಸಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಅವರು ನಿದ್ರೆಗೆ ಜಾರ್ತಾರೆ. ನಾನ್ ಜ್ಯೂಸ್ ತರ್ತೀನಿ. ನಿಂತ್ಕೋ. ನೀನೇನ್ ಜ್ಯೂಸ್ ತಗೊಂಡ್ಬರ್ಬೇಡ, ನಾನೇ ತಗೊಂಡ್ಬರ್ತೀನಿ. ಸೂರ್ಯ, ಜ್ಯೂಸ್ ತಂದಿದ್ದೀನಿ, ತಗೋ ಸೂರ್ಯ. ನನ್ಗೇನು ಬೇಡ. ನಿನ್ಗೋಸ್ಕರ ನಾನೇ ಮಾಡ್ಕೊಂಡ್ ಬಂದಿದ್ದೀನಿ ಕಣೋ, ಕುಡಿಯೋ. ಅಮ್ಮನ ಮನ್ಸು ನೋಯಿಸ್ತಾರ? ಸಮಾಧಾನ ಆಯ್ತು. ಈಗ ನಿಮ್ಮಲ್ಲೇ ಯಾರಾದರೂ ಪ್ರಶ್ನೆಗಳನ್ನ ಕೇಳಿ. ನಿಮ್ಗಳ ಧ್ವನಿ ಅವರಿಗೆ ಪರಿಚಯ ಇರೋದ್ರಿಂದ ಯಾವುದೇ ಸಂಕೋಚ ಇಲ್ಲದೆ ಇರೋ ವಿಚಾರನ ತಿಳಿಸ್ತಾನೆ. ಆಗ ಸಮಸ್ಯೆ ಏನು ಅಂತ ಬಗೆಹರಿಯುತ್ತೆ. ಬೇಕಾದ್ರೆ ನಿಮ್ಮ ಸಮಾಧಾನಕ್ಕೆ ನಿಮಗೆ ಚೆನ್ನಾಗಿ ಗೊತ್ತಿರೋ ವಿಷಯನೇ ಕೇಳಿ ನೋಡಿ. ನಾನು, ನೀನು, ರವಿ ಅಣ್ಣ ಚಿಕ್ಕವರಿರ್ಬೇಕಾದ್ರೆ ಅಪ್ಪ ನಮ್ಮನ್ನ ಒಂದು ಪಾರ್ಕ್ ಕರ್ಕೊಂಡು ಹೋಗ್ತಾ ಇದ್ರು. ಅದು ಯಾವುದು ಅಂತ ನಿಂಗೆ ಜ್ಞಾಪಕ ಇದೆಯಾ? ಹೇಳೋಣ. ನಾವು 3 ಜನನೂ ಚಿಕ್ಕವರಿರ್ಬೇಕಾದ್ರೆ ಒಂದು ಪಾರ್ಕ್ ಹೋಗ್ತಾ ಇದ್ವಿ. ಅದ್ರ ಹೆಸರು ಹೇಳು. ಕಮಲಾ ಪಾರ್ಕ್. ನಾನು, ನೀನು, ಅಣ್ಣ ಎಲ್ರೂ ಎಷ್ಟು ಚೆನ್ನಾಗಿ ಆಡ್ತಾ ಇದ್ವಲ್ಲ. ಎಷ್ಟು ಮಜವಾಗಿರ್ತಿತ್ತು. ಸೂರ್ಯ, ನಾನು ನೋಡ್ತಾನೆ ಇದ್ದೀನಿ. ಹಳ್ಳಿಯಿಂದ ಬಂದಾಗಿಂದ ಯಾರ ಹತ್ರನೂ ಮಾತಾಡದೆ ಮನ್ಸಲ್ಲಿ ಏನೋ ಒಂದು ವಿಷಯ ಇಟ್ಕೊಂಡು ತುಂಬಾ ಕೊರಗ್ತಾ ಇದೆಯಾ.
ಅದೇನು ಅಂತ ನಮ್ಮ ಹತ್ರ ಹೇಳೋ. ಯಾಕೆ ಆರ್ತಿ ಅವರೇ? ಏನು? ಯಾಕೆ ಆಡ್ತೀನ? ನೀವ್ ಯಾಕೆ ಹಾಗೆ ಮಾಡಿದ್ರಿ? ಹೇಳು ಸೂರ್ಯ, ಆರ್ತಿ ಏನ್ ಮಾಡಿದ್ಲು? ನೀವೀಗ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೂರ್ಯ, ಹೇಳು ಸೂರ್ಯ, ಆರ್ತಿ ಏನ್ ಮಾಡಿದ್ಲು ಅಂತ ಹೇಳು. ಅವತ್ತು ಹಳ್ಳಿ ಮನೆಯಲ್ಲಿ ಅವತ್ ರಾತ್ರಿ ಏನಾಯ್ತು ಅಂತ ಹೇಳು ಸೂರ್ಯ, ಹಳ್ಳಿಲಿ ಏನಾಯ್ತು ಅಂತ ಹೇಳು. ನೀವ್ ಯಾಕೆ ಹೀಗೆ ಮಾಡಿದ್ರಿ ಆರ್ತಿ ಅವರೇ? ಎಲ್ಲ ಹಾಳು ಮಾಡ್ಬಿಟ್ರಿ. ಏನ್ ಮಾಡಿದ್ಲು ಅಂತ ಹೇಳು ಸೂರ್ಯ. ಮೋಸ ಮಾಡ್ಬಿಟ್ರು. ಮೋಸನ? ಏನ್ ಮೋಸ ಮಾಡಿದ್ಲು ಹೇಳು ಸೂರ್ಯ. ಎಲ್ಲ ಮೋಸ ಮಾಡ್ಬಿಟ್ರಮ್ಮ, ನನಗ್ ಮೋಸ ಮಾಡ್ಬಿಟ್ರು. ನೀವ್ ಯಾಕೆ ಹೀಗೆ ಮಾಡಿದ್ರಿ ಆರ್ತಿ ಅವರೇ? ನೀವ್ ಯಾಕೆ ಮೋಸ ಮಾಡಿದ್ರಿ? ಮೋಸ ಮಾಡಿದ್ರಿ ಸೂರ್ಯ. ನನಗ್ ಮೋಸ ಮಾಡ್ಬಿಟ್ರು. ದಯವಿಟ್ಟು ಇಲ್ಲಿಂದ ಹೊರಡಿ, ಇಲ್ಲಾಂದ್ರೆ ಅವ್ರ ಪ್ರೆಷರ್ ಜಾಸ್ತಿ ಆಗಿ ನರ್ವ್ಸ್ ಬ್ರೇಕ್ ಡೌನ್ ಆಗುತ್ತೆ. ನೀವ್ ಮೋಸ ಮಾಡ್ಬಿಟ್ರಿ ಆರ್ತಿ ಅವ್ರೆ. ಮೋಸ ಮಾಡ್ಬಿಟ್ರಿ. ಈ ಅಮ್ಮನ ಮೇಲೆ ಕರುಣೆ ತೋರ್ಸು. ಏನಾಯ್ತು ಅಂತ ಹೇಳು. ಏನ್ ಎಲ್ಲ ಮುಗಿದೋಯ್ತು, ನೀನೇನ್ ಮೋಸ ಮಾಡಿದೆ ಅಂತ ಹೇಳು ಆರ್ತಿ. ನಾನ್ ನಿನ್ನೇನು ಮಾಡಲ್ಲ. ನಾನ್ ನಿನಗ್ ಮಾತು ಕೊಡ್ತೀನಿ, ನೀನ್ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ನಾನ್ ನಿನಗ್ ಶಿಕ್ಷೆ ಕೊಡಲ್ಲ, ಬೈಯೋದು ಇಲ್ಲ. ಹೇಳ ಆರ್ತಿ. ನನ್ನ ಮಗ ದುಃಖದಿಂದ ಒದ್ದಾಡೋದನ್ನ ನನ್ನ ಕೈಲಿ ನೋಡಕ್ ಆಗಲ್ಲ ಕಣೆ. ಆ ದುಃಖ ಕಾರಣ ಏನು ಅಂತ ಗೊತ್ತಾಗೋವರೆಗೂ ನಾವು ಚಿಕಿತ್ಸೆ ಸಹ ಕೊಡಕ್ ಆಗೋದಿಲ್ಲ. ಏನಾಯ್ತು ಅಂತ ಹೇಳೆ. ನೀನಿನ್ನು ಮೌನವಾಗಿ ಕೂತಿದೀಯಲ್ಲೇ. ಈ ನಿನ್ನ ಮೌನ ನನ್ನ ಮಗನ ಪ್ರಾಣ ತೆಗೆದು ಬಿಡುತ್ತೆ. ಅಮ್ಮ, ಹಳ್ಳಿಲಿ ಏನಾಯ್ತು ಅಂತ ಆರ್ತಿ ಅದಕ್ಕೆ ಪರಿಮಳ ಅದಕ್ಕೆ ಹತ್ರ ಹೇಳ್ಕೊಂಡಿದ್ದಾರೆ. ಅಲ್ಲಿ ಏನಾಯ್ತು ಅಂತಂದ್ರೆ, ಆರ್ತಿ ಅವರೇ, ಬೇಜವಾಬ್ದಾರಿಯಿಂದ ನನ್ನ ಅರ್ಪಿತ ನೆನಪಲ್ಲಿರೋ ಎಲ್ಲಾ ವಸ್ತುಗಳು ಹಾಳಾಗೋಯ್ತು. ಅಣ್ಣ ಇಷ್ಟೊಂದು ಒದ್ದಾಡ್ತಿರೋದಕ್ಕೆ, ಸಿಟ್ ಮಾಡ್ಕೊಂಡಿರೋದಕ್ಕೆ ಇದೇ ಕಾರಣ ಅಮ್ಮ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಭಾಸ್ಕರ? ಬೆಂಕಿ ಅನಾಹುತದಲ್ಲಿ ಸ್ವರ್ಗವಾಸಿ ಹೆಂಡತಿ ವಸ್ತುಗಳು ಸುಟ್ಟೋದ್ರೆ ಯಾರಾದ್ರೂ ಹೀಗ್ ಮನಸ್ಸಿನ ಸ್ಥಿಮಿತ ಕಳ್ಕೋತಾರ?
ಒಂದ್ ವೇಳೆ ನೀನ್ ಹೇಳ್ತಿರೋದೇ ನಿಜ ಅಂತ ಇಟ್ಕೊಂಡ್ರು ಸೂರ್ಯನೇ ಯಾಕೆ ಅರ್ಪಿತ ವಸ್ತುಗಳನ್ನೆಲ್ಲ ರೂಮಿಂದ ಆಚೆ ಹಾಕಿ ಅಂತ ಹೇಳ್ತಾ ಇದ್ದ? ಕಾರಣ ಬೇರೆನೇ ಇದೆ. ಆ ಕಾರಣ ಏನು ಅನ್ನೋದು ಸೂರ್ಯನ್ ಬಿಟ್ರೆ ಈ ಆರ್ತಿಗ್ ಮಾತ್ರ ಚೆನ್ನಾಗಿ ಗೊತ್ತಿರೋದು. ಆದ್ರೆ ಅವಳು ಬಾಯ್ ಬಿಡ್ತಾ ಇಲ್ಲ. ಸೂರ್ಯನೇ ಈಗ ಎಲ್ರ ಮುಂದೆ ಹೇಳಿದ್ನಲ್ಲ, ಆರ್ತಿನೇ ಮೋಸ ಮಾಡಿರೋದು ಅಂತ.